ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಫೋನ್ ಸ್ಕ್ರೀನ್ ಟಿವಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಈ ರೀತಿ ಫೋನ್ ಸ್ಕ್ರೀನ್ ಟಿವಿಗೆ ಕನೆಕ್ಟ್ ಮಾಡಕ್ಕೆ ಫಸ್ಟ್ ಟಿವಿನ ಆನ್ ಮಾಡ್ಕೊಬೇಕು. ನೆಕ್ಸ್ಟ್ ಫೋನಲ್ಲಿ ನೋಟಿಫಿಕೇಶನ್ ಬಾರ್ನ ಓಪನ್ ಮಾಡ್ಕೊಬೇಕು. ಮೇಲಿಂದ ಕೆಳಕ್ಕೆ ಸ್ವೈಪ್ ಮಾಡಬೇಕು. ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಕಾಸ್ಟ್ ಅಂತ ಆಪ್ಷನ್ ಇರುತ್ತೆ, ಇದನ್ನ ಆನ್ ಮಾಡ್ಕೊಬೇಕು. ಕೆಲವೊಂದು ಫೋನಲ್ಲಿ ಸ್ಕ್ರೀನ್ ಮಿರರಿಂಗ್ ಅಂತ ಇರುತ್ತೆ, ಆ ಒಂದು ಆಪ್ಷನ್ ನಾವು ಆನ್ ಮಾಡ್ಕೊಬೇಕು. ಇವಾಗ ನಾನು ಕಾಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಟರ್ನ್ ಆನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇವಾಗ ನಿಯರ್ ಬೈ ಇರೋ ಡಿವೈಸ್ ನ ಸರ್ಚ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಡಿವೈಸ್ ಹೆಸರನ್ನ ತೋರಿಸ್ತಾ ಇರುತ್ತೆ, ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಎಕ್ಸಾಂಪಲ್ ಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ಮಾರ್ಟ್ ಟಿವಿ ಪ್ರೋ ಅಂತ ಇದೆ. ಈ ರೀತಿ ಫೋನ್ ಅಲ್ಲಿ ಟಿವಿ ಹೆಸರು ತೋರಿಸ್ತಾ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಟಿವಿಲಿ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಇಲ್ಲಿ ಟಿವಿಲಿ ಇನ್ವಿಟೇಷನ್ ಟು ಕನೆಕ್ಟ್ ಅಂತ ಇದೆ, ಮತ್ತೆ ಯಾವ ಫೋನ್ ಅಂತ ಇಲ್ಲಿ ತೋರಿಸುತ್ತೆ. ನೀವು ನೋಡ್ತಾ ಇರಬಹುದು ಎಕ್ಸಾಂಪಲ್ ಇಲ್ಲಿ ರೆಡ್ಮಿ 8 ಅಂತ ಇಲ್ಲಿ ಈ ಫೋನ್ ಹೆಸರನ್ನ ಇಲ್ಲಿ ತೋರಿಸ್ತಿದೆ. ನೆಕ್ಸ್ಟ್ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಕೆಳಗಡೆ, ಡಿಸ್ಲೈನ್ ಮತ್ತೆ ಅಕ್ಸೆಪ್ಟ್ ಅಂತ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಕೆಲವೊಂದು ಟಿವಿಲಿ ಓಕೆ ಮತ್ತೆ ಕ್ಯಾನ್ಸಲ್ ಅಂತ ಎರಡು ಆಪ್ಷನ್ ಬರ್ಬೋದು. ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆಗ ಫೋನ್ ಸ್ಕ್ರೀನ್ ಟಿವಿಗೆ ಕನೆಕ್ಟ್ ಆಗುತ್ತೆ. ಈ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಇವಾಗ ಫೋನ್ ಅಲ್ಲಿ ನಾವು ಏನೆಲ್ಲ ಓಪನ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಟಿವಿಲಿ ಬರುತ್ತೆ. ಈ ರೀತಿ ಕನೆಕ್ಟ್ ಮಾಡ್ಕೊಂಡು ಫೋಟೋ ಮತ್ತೆ ವಿಡಿಯೋಸ್ ಮತ್ತೆ ಫಿಲಮ್ಸ್ ಎಲ್ಲ ನೋಡಬಹುದು ನಾವು. ನಿಮ್ದು ಯಾವುದೇ ಸ್ಮಾರ್ಟ್ ಟಿವಿ ಆಗಿದ್ರೆ ಈ ರೀತಿ ಫೋನ್ ಸ್ಕ್ರೀನ್ ಟಿವಿಗೆ ಕನೆಕ್ಟ್ ಮಾಡಬಹುದು. ಇವಾಗ ಇದನ್ನ ಸ್ಕ್ರೀನ್ ಮಿರರಿಂಗ್ ಆಫ್ ಮಾಡಕ್ಕೆ ಫೋನ್ ಅಲ್ಲಿ ಮೇಲಿಂದ ಕೆಳಗಾಗಿ ಸ್ವೈಪ್ ಮಾಡಬೇಕು. ಇಲ್ಲಿ ಸ್ಟಾಪ್ ಅಂತ ಅಥವಾ ಡಿಸ್ಕನೆಕ್ಟ್ ಅಂತ ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಸ್ಕ್ರೀನ್ ಮಿರರಿಂಗ್ ಆಗೋದು ಸ್ಟಾಪ್ ಆಗುತ್ತೆ ಅಥವಾ ಡಿಸ್ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಮ್ಮ ಫೋನ್ ಅಲ್ಲಿ ಮೇಲಿಂದ ಕೆಳಕ್ಕೆ ಈ ರೀತಿ ಸ್ವೈಪ್ ಮಾಡಿದಾಗ, ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ಬಾರ್ ನಲ್ಲಿ ಕಾಸ್ಟ್ ಅಥವಾ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ, ಫೋನ್ ಅಲ್ಲಿ ಸೆಟ್ಟಿಂಗ್ ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಕಾಸ್ಟ್ ಅಥವಾ ಸ್ಕ್ರೀನ್ ಮಿರರಿಂಗ್ ಅಂತ ಸರ್ಚ್ ಮಾಡ್ಕೊಬೇಕು. ಅವಾಗ ಈ ಒಂದು ಸೆಟ್ಟಿಂಗು ಸಿಗುತ್ತೆ. ನಿಮ್ದೇನಾದ್ರೂ TCL ಬ್ರ್ಯಾಂಡ್ ಟಿವಿ ಆಗಿದ್ರೆ ಆ ಟಿವಿಲಿ ಮ್ಯಾಗಿ ಕನೆಕ್ಟ್ ಅಂತ ಒಂದು ಆ್ಯಪ್ ಇರುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಆ್ಯಪ್ ಇರುತ್ತೆ. ಈ ಒಂದು ಆ್ಯಪ್ ನ ಓಪನ್ ಮಾಡ್ಕೊಬೇಕು. ಈ ಆ್ಯಪ್ ಮುಖಾಂತರ ನಾವು ಫೋನ್ ಸ್ಕ್ರೀನ್ ಟಿವಿಗೆ ಕನೆಕ್ಟ್ ಮಾಡ್ಕೊಬಹುದು, ಅಂದ್ರೆ ಸ್ಕ್ರೀನ್ ಮಿರರಿಂಗ್ ಮಾಡ್ಕೊಬಹುದು. ಈ ಒಂದು ಆ್ಯಪ್ ನ ನಾವು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ಮತ್ತೆ ಈ ಆ್ಯಪ್ ಅಲ್ಲಿ ರಿಮೋಟ್ ಕಂಟ್ರೋಲ್ ಆಪ್ಷನ್ ಸಹ ಇದೆ. ಅಂದ್ರೆ ನಮ್ದು ಏನಾದ್ರು ರಿಮೋಟ್ ಕಳೆದೋದ್ರೆ ಈ ಆ್ಯಪ್ ಮೂಲಕ ಟಿವಿಗೆ ಕನೆಕ್ಟ್ ಆಗಿ ಟಿವಿನ ನಾವು ಕಂಟ್ರೋಲ್ ಮಾಡಬಹುದು ಫೋನಲ್ಲಿ. ಈ ಆ್ಯಪ್ ನ ಹೇಗೆ ಯೂಸ್ ಮಾಡೋದು, ಟಿವಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಇಲ್ಲೆಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಫೋಟೋಗಳನ್ನ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿಯ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.